ಮಾಹಿತಿ ಕೊಡ್ತಾ ಇದ್ರು. ಧನ್ಯವಾದಗಳು. ಒಟ್ಟಲ್ಲಿ ರಾಜ್ಯದಲ್ಲಿ ಆಪರೇಷನ್ ಹಸ್ತ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಈ ಹಿಂದೆ ಸಿಎಂ ಇಬ್ರಾಹಿಂ ಮಾಡಿರುವ ಒಂದು ಮಾತು, ಜೆಡಿಎಸ್ನ 10 ರಿಂದ 12 ಶಾಸಕರನ್ನ ಬೇಕಾದ್ರೆ ಕರ್ಕೊಂಡು ಕಾಂಗ್ರೆಸ್ ಹೋಗ್ಬಿಡ್ತೀನಿ ಅಂತ ಒಂದು ಮಾತನ್ನ ಹೇಳಿದ್ರಲ್ಲ, ಅದರ ಮುಂದುವರೆದ ಭಾಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಜೆಡಿಎಸ್ ತೆನೆಯ ದಳ ಉದುರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರಾ ಅಂತ. ರಾಜ್ಯದಲ್ಲಿ ಆ ಮೂಲಕ ಶುರುವಾಗುತ್ತಾ ಆಪರೇಷನ್ ಹಸ್ತ. ಸಿಎಂ ಇಬ್ರಾಹಿಂ ಮೂಲಕ ದಳಪಡೆಗೆ ಆಪರೇಷನ್ಗೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರಾ ಅಂತ. ಸಿಎಂ ಸಿದ್ದರಾಮಯ್ಯನವರ ಸೂಚನೆಯಂತೆಯೇ ಸಿಎಂ ಇಬ್ರಾಹಿಂ ಹಾಗಾದ್ರೆ ಆಕ್ಟಿವ್ ಆಗ್ಬಿಟ್ರಾ? ಸಿಎಂ ಸೂಚನೆಯ ಮೇರೆಗೆ 10 ರಿಂದ 12 ಶಾಸಕರನ್ನ ಕರ್ಕೊಂಡು ಬರ್ತೀನಿ ಅಂತ ಸಿಎಂ ಇಬ್ರಾಹಿಂ ಅವರು ಹೇಳಿಕೆ ಕೊಟ್ಬಿಟ್ರಾ? ಗೊತ್ತಿಲ್ಲ. ಅಂಥದ್ದೊಂದು ಬೆಳವಣಿಗೆಗೆ ಕಾಂಗ್ರೆಸ್ ಪಾಳೆಯ ಸಾಕ್ಷಿಯಾದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ಜಿಟಿ ದೇವೇಗೌಡರನ್ನ ಭೇಟಿಯಾಗಿದ್ರು ಸಿಎಂ ಇಬ್ರಾಹಿಂ. ಜಿಟಿ ದೇವೇಗೌಡರ ಹುಟ್ಟು ಹಬ್ಬದ ಪ್ರಯುಕ್ತ ಅವರ ಭೇಟಿ ಆಯಿತು. ಹೂವಿನ ಹಾರ ಹಾಕಿದ್ರು, ಶಾಲ್ ಹಾಕಿದ್ರು. ಬಟ್ ಹುಟ್ಟು ಹಬ್ಬ ಬರೀ ನೆಪವಾಗಿತ್ತು, ಬದಲಾಗಿ ಅಲ್ಲಿ ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿತ್ತು ಆ ಭೇಟಿ ಅನ್ನುವಂತಹ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಫೋನ್ ಕಾಲ್ ಮಾಡಿದ್ದಾರೆ ಜಿಟಿ ದೇವೇಗೌಡರಿಗೆ. ಫೋನ್ ಕಾಲ್ ಅಲ್ಲಿ ಹಾಗಾದ್ರೆ ಏನ್ ಮಾತಾಡಿದ್ರು, ಈ ಸಮಯಕ್ಕೆ ಕಾಲ್ ಮಾಡಿದ್ ಯಾಕೆ, ಇದೆಲ್ಲವೂ ಕೂಡ ತೀವ್ರ ಕುತೂಹಲಕ್ಕೆ ಸಾಕ್ಷಿ ಆಗ್ತಾ ಇದೆ. ಒಟ್ನಲ್ಲಿ ರಾಜ್ಯದಲ್ಲಿ ಜೆಡಿಎಸ್ನ ಹಲವು ಶಾಸಕರನ್ನ ಕರ್ಕೊಂಡು ಹೋಗೋದಕ್ಕೆ ಸಿಎಂ ಇಬ್ರಾಹಿಂ ಅವ್ರಿಗೆ ಸಿಎಂ ಸಿದ್ದರಾಮಯ್ಯನವರೇ ಟಾಸ್ಕ್ ಕೊಟ್ಬಿಟ್ಟಿದ್ದಾರಾ ಅನ್ನೋದು ಪ್ರಶ್ನೆ. ಮೇಲ್ನೋಟಕ್ಕೆ ಕಾಂಗ್ರೆಸ್ ನಾಯಕರು ಈ ಗೃಹ ಸಚಿವರಾದಿಯಾಗಿ ಬೇರೆ ಬೇರೆ ಸಚಿವರು ಹೇಳೋ ಪ್ರಕಾರ ನಮ್ಗೇನು ಆಪರೇಷನ್ ಹಸ್ತದ ಅವಶ್ಯಕತೆ ಇಲ್ಲ, ನಮ್ಮ ಹತ್ರ ಬೇಜಾನ್ ಸಂಖ್ಯೆ ಇದೆ, 136ಕ್ಕೂ ಹೆಚ್ಚು ಜನ ಶಾಸಕರು ನಮ್ಮವರು ಇದ್ದಾರೆ, ನಮಗೆ ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಕೂಡ ಇಲ್ಲಿ ಬೇರೆ ರೀತಿಯ ಉದ್ದೇಶ ಇದ್ದಂಗೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಜಿಟಿ ದೇವೇಗೌಡರಿಗೆ ಫೋನ್ ಕಾಲ್ ಮಾಡಿ ಮಾತನಾಡಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಬೆಳವಣಿಗೆ ಆದಂಗೆ ಕಾಣಿಸ್ತಾ ಇದೆ. ಬರೀ ಸಿಎಂ ಇಬ್ರಾಹಿಂ ಅವರ ಹೇಳಿಕೆ ಅಲ್ಲ, ಜೆಡಿಎಸ್ ಶಾಸಕರು ಕರ್ಕೊಂಡು ಬರ್ತೀನಿ ಅನ್ನೋದು, ಅಲ್ಲಿ ಸಿಎಂ ಅವರ ಸೂಚನೆ ಇದೆಯಾ ಅನ್ನುವಂಥ ಅನುಮಾನ ದಟ್ಟವಾಗ್ತಾ ಇದೆ. ಜಿಟಿ ದೇವೇಗೌಡರಿಗೆ ಕರೆ ಮಾಡಿದ್ದಾರೆ, ಮಾತಾಡಿದ್ದಾರೆ. ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ಬಹಳ ಪ್ರಮುಖವಾಗಿ ನಿನ್ನೆ ಸಿಎಂ ಇಬ್ರಾಹಿಂ ಅವರು ಮೈಸೂರಿಗೆ ಬಂದಂಥದ್ದು ಕೂಡ ಈ ಒಂದು ಆಪರೇಷನ್ ಹಸ್ತದ ಮುನ್ನುಡಿ ಬರುವಂತಹ ಎಲ್ಲ ಲಕ್ಷಣ ಕೂಡ ಬಹಳ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಸಿಎಂ ಇಬ್ರಾಹಿಂ ಅವರು ಕೂಡ ಯಾವುದೇ ಪಕ್ಷದಲ್ಲೂ ಇಲ್ಲ, ತಟಸ್ಥರಾಗಿದ್ದಾರೆ. ಆದರೆ ಸಿಎಂ ಅವರ ಸೂಚನೆ ಮೇರೆಗೆ ನಿನ್ನೆ ಅವರು ಹುಟ್ಟುಹಬ್ಬಕ್ಕೆ ಜಿಟಿ ದೇವೇಗೌಡರಿಗೆ ವಿಶ್ ಮಾಡುವ ನೆಪದಲ್ಲಿ ಅವರ ಮನೆಗೆ ಬಂದಿದ್ರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅವರ ಜೊತೆಯಲ್ಲೇ ಕುಳಿತು ಊಟವನ್ನು ಮಾಡುವ ಮೂಲಕವಾಗಿ, ಜೊತೆಗೆ ಸಿಎಂ ಇಬ್ರಾಹಿಂ ಅವರು ಬಂದ ಸಂದರ್ಭದಲ್ಲಿಯೇ ಜಿಟಿ ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯವರು ಕಾಲ್ ಮಾಡಿರುವಂಥದ್ದು ಕೂಡ ಬಹಳ ವಿಶೇಷ ಅನ್ನಿಸ್ತಾ ಇದೆ. ಯಾಕಂತಂದರೆ ನಿನ್ನೆ ಅವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋದಕ್ಕೆ ಕಾಲ್ ಮಾಡಿದ್ರು ಅನಿಸಿದ್ರು ಕೂಡ ಇಬ್ರಾಹಿಂ ಬಂದ ಸಂದರ್ಭದಲ್ಲಿ ಈಗಾಗಲೇ ನಮಗೆ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಬೆಳಿಗ್ಗೆಯೇ ಸಿಎಂ ಸಿದ್ದರಾಮಯ್ಯವರು ಫೋನ್ ಮೂಲಕವಾಗಿ ಅವರಿಗೆ ವಿಷಯ ಮಾಡಿದ್ರು. ಯಾವಾಗ ಇಬ್ರಾಹಿಂ ಅವರು ಕೂಡ ಮಧ್ಯಾಹ್ನದ ನಂತರದಲ್ಲಿ ಅವರ ಮನೆಗೆ ಭೇಟಿ ಕೊಡ್ತಾರೆ, ಆ ಸಂದರ್ಭದಲ್ಲೂ ಕೂಡ ಮತ್ತೊಮ್ಮೆ ಸಿದ್ದರಾಮಯ್ಯವರು ಕರೆಯನ್ನು ಮಾಡ್ತಾರೆ ಜಿಟಿ ದೇವೇಗೌಡರಿಗೆ. ವಿಡಿಯೋ ಕಾಲ್ ಮೂಲಕವಾಗಿ ಸುಮಾರು 10 ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆಯನ್ನು ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಜೆಡಿಎಸ್ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನಿತ ಶಾಸಕರಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ವಿರುದ್ಧ ಒಂದಷ್ಟು ಜನ ಶಾಸಕರು ಇರುವಂತಹ ಕಾರಣಕ್ಕಾಗಿ ಅವರೆಲ್ಲರನ್ನೂ ಕೂಡ ಒಗ್ಗೂಡಿಸುವಂತಹ ಒಂದು ಟಾಸ್ಕ್ ಈಗಾಗಲೇ ಇಬ್ರಾಹಿಂ ಅವರಿಗೆ ಕೊಟ್ಟಿದ್ದಾರೆ. ಇದರ ನೇತೃತ್ವವನ್ನು ಜಿಟಿ ದೇವೇಗೌಡರು ಕೂಡ ವಹಿಸ್ಕೋಬೇಕು. ಜಿಟಿ ದೇವೇಗೌಡರು ಒಂದು ವೇಳೆ ಒಂದು ಕಾಲದ ಆಚೆ ಹಾಕಿದ್ದಾಗಿದ್ದಲ್ಲಿ ಅವರ ಜೊತೆ 12 ರಿಂದ 13 ಶಾಸಕರು ಬರುವಂತಹ ಸಾಧ್ಯತೆ ಇದೆ. 13 ಜನ ಶಾಸಕರು ಒಂದು ವೇಳೆ ಪಾರ್ಟಿ ಬಿಟ್ಟು ಬಂದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಚುನಾವಣೆ ಇರೋದಿಲ್ಲ. ಸೊ ಹೀಗಾಗಿ ಈ ರೀತಿಯಾದಂತಹ ಗೇಮ್ ಪ್ಲಾನ್ಗಳನ್ನು ಈಗಾಗಲೇ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಸೊ ಈ ಚನ್ನಪಟ್ಟಣ ಸೋಲಿನ ನಂತರದಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಜಿಟಿ ದೇವೇಗೌಡರು ತಗೊಳ್ತಾ ಇರುವಂತಹ ಸ್ಟೆಪ್ಸ್ ಏನಿದೆ, ಈ ಒಂದು ಸ್ಟೆಪ್ಸ್ ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕಾದ್ ನೋಡೋಣ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ. ಮತ್ತೊಂದು ಸುದ್ದಿ, ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆಲ್ಲ ಗೊತ್ತು, ಆರೋಗ್ಯದ ನೆಪ ಹೇಳ್ಕೊಂಡು ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದಾರೆ. 1 ತಿಂಗಳು ಕಳೆದ್ರೂ ಕೂಡ ಇನ್ನೂ ತನಕ ಆಪರೇಷನ್ ಮಾಡಿಸ್ಕೊಂಡಿಲ್ಲ ದರ್ಶನ್. ಯಾಕೆ ಅನ್ನುವಂಥ ಪ್ರಶ್ನೆ, ಅವರು ಆರೋಗ್ಯದ ಬಗ್ಗೆ ಕೊಟ್ಟಿರುವಂತಹ ರಿಪೋರ್ಟ್ ಬಗ್ಗೆನೇ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ಯಾಕೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ದರ್ಶನ್ ಅನಾರೋಗ್ಯದ ಬಗ್ಗೆ ಅನುಮಾನ. ಜೈಲಿಂದ ಹೊರಬರಲು ಒತ್ತಡ ಹಾಕಿದ್ರ? ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಪರಪ್ಪನ ಅಗ್ರಹಾರ ಸೇರಿ ಬಳಿಕ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದರ್ಶನ್ಗೆ ಸಾಕಾಗಿ ಹೋಗಿತ್ತು. ಕಂಬಿ ಹಿಂದಿನ ವಾಸಕ್ಕೆ ಬೇಸತ್ತಿದ್ದ ಆರೋಪಿಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಅನಾರೋಗ್ಯದ ನೆಪವೊಡ್ಡಿ ಮಧ್ಯಂತರ ಬೇಲ್ ಪಡೆದಿರೋ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಆದ್ರೆ ಆಪರೇಷನ್ಗೆ ಒಲ್ಲೆ ಎನ್ನುತ್ತಿರೋ ದರ್ಶನ್ ಆರೋಗ್ಯದ ಮೇಲೆ ಅನುಮಾನ ವ್ಯಕ್ತವಾಗಿದೆ. ದರ್ಶನ್ಗೆ ಆಪರೇಷನ್ ಅವಶ್ಯಕತೆ ಇಲ್ಲ ಅಂತ ಗೃಹ ಸಚಿವರು ಹೇಳಿದ ಬೆನ್ನಲ್ಲೇ ಅನುಮಾನ ವ್ಯಕ್ತವಾಗಿದೆ. ದರ್ಶನ್ ಜೈಲಿನಿಂದ ಬೆಂಗಳೂರಿಗೆ ಬರಲು ವೈದ್ಯರ ಮೇಲೆ ಒತ್ತಡ ಹಾಕೋ ತಂತ್ರ ಅನುಸರಿಸಿದ್ರ? ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿ ಅನಾರೋಗ್ಯದ ಬಗ್ಗೆ ಸುಳ್ಳು ವರದಿ ರೆಡಿ ಮಾಡಿಸಿದ್ರ ಅನ್ನೋ ಮಾತು ಕೇಳಿಬಂದಿದೆ. ಪ್ರಭಾವಕ್ಕೆ ಮಣಿದ್ರ ಬಿಮ್ಸ್ ವೈದ್ಯರು. ಪ್ರಭಾವಿ ಮಂತ್ರಿ ಒಬ್ಬರಿಂದ ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿಸಿರೋ ಮಾತು ಕೇಳಿಬಂದಿದೆ. ಒತ್ತಡಕ್ಕೆ ಮಣಿದು ದರ್ಶನ್ಗೆ ಕೂಡಲೇ ಆಪರೇಷನ್ ಮಾಡಬೇಕೆಂದು ವರದಿ ಕೊಟ್ರ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಸದ್ಯ ಅದೇ ವರದಿಯನ್ನ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಎಂಬ ಮಾತು ಕೂಡ ಕೇಳಿಬಂದಿದೆ. ಬಿಮ್ಸ್ ವೈದ್ಯರು ಕೊಟ್ಟ ವರದಿಯಲ್ಲಿ ದರ್ಶನ್ಗೆ ಆಪರೇಷನ್ ಅತ್ಯವಶ್ಯಕ, ಇಲ್ಲದಿದ್ರೆ ಅವರ ಆರೋಗ್ಯದಲ್ಲಿ ಹಲವು ಸಮಸ್ಯೆಗಳು ಎದುರಾಗುತ್ತೆ ಎಂದಿದ್ರು. ಆ ವರದಿಯನ್ನೇ ಮುಂದಿಟ್ಟುಕೊಂಡು ದರ್ಶನ್ಗೆ ಬೆನ್ನು ನೋವಿನಿಂದ ಕಿಡ್ನಿ ಸಮಸ್ಯೆ, ಸ್ಟ್ರೋಕ್ ಆಗೋ ಸಮಸ್ಯೆ ಸಂಭವವಿದೆ ಅಂತ ವಾದಿಸಿದ್ರು. ಆದ್ರೀಗ ಬೇಲ್ ಸಿಕ್ಕು 3 ವಾರ ಕಳೆದ್ರೂ ಆಪರೇಷನ್ ಇಲ್ಲ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದ್ದು, ಇದರ ಹಿಂದಿನ ಸತ್ಯ ಗೊತ್ತಾಗಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ, ಮನೆಯೊಂದು 3 ಬಾಗಿಲು ಅನ್ನೋದು ಪದೇ ಪದೇ ಸ್ಪಷ್ಟವಾಗ್ತಾ ಇದೆ. ಈ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಕಡೆ ವಿಜೇಂದ್ರ ಅವರ ಹೋರಾಟ ಪ್ರತ್ಯೇಕ, ಮತ್ತೊಂದು ಕಡೆ ಯತ್ನಾಳ್ ಅವರ ಹೋರಾಟ ಕೂಡ ಪ್ರತ್ಯೇಕವಾಗಿ ಆಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಅವರ ವಿರುದ್ಧ. ಈ ಸ್ವಪ್ರತಿಷ್ಠೆಯಿಂದ ಪ್ರತ್ಯೇಕ ಹೋರಾಟ ಎಲ್ಲ ಶೋಭೆ ತರಲ್ಲ, ಈಗಲಾದರೂ ಜಾಗೃತರಾಗಿ ನಾವೆಲ್ಲ ಪಕ್ಷ ಬಲಪಡಿಸಬೇಕು, ಪ್ರತ್ಯೇಕ ಹೋರಾಟ ಕೈ ಬಿಡಬೇಕು ಅಂತ BSY ಮನವಿ ಮಾಡಿಕೊಂಡಿದ್ದಾರೆ. ನಾವು ಮನವಿ ಮಾಡ್ತೀವಿ, ಉಳಿದಿದ್ದು ಕೇಂದ್ರಕ್ಕೆ ಬಿಟ್ಟಿದ್ದು ಅಂತ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಬಸವನಗೌಡ ಪಾಟೀಲ್, ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನು ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡು, ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಬರಲ್ಲ ಅಂತಿದ್ದಾರೆ ಸರ್ ಅವರು. ಇಲ್ಲ, ನಮ್ಮ ಡ್ಯೂಟಿ ನಾವು ಮಾಡ್ತೀವಪ್ಪ, ಉಳಿದಂಥದ್ದು ಅವ್ರಿಗೆ ಬಿಟ್ಟದ್ದು ಕೇಂದ್ರದ ನಾಯಕರಿಗೆ ಬಿಟ್ಟು. ಇವತ್ತು ಬಸವನಗೌಡ ಪಾಟೀಲ್, ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನು ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡು, ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಬರಲ್ಲ. ಪೊಲೀಸರಿಂದಲೇ ರೌಡಿ ಶೀಟರ್ಗೆ ಸನ್ಮಾನ ಮಾಡಲಾಗಿದೆ. ಆಯುಧ ಪೂಜೆಯ ನೆಪದಲ್ಲಿ ಪೊಲೀಸರೇ ರೌಡಿ ಶೀಟರ್ಗೆ ಸನ್ಮಾನ ಮಾಡಿರುವಂತಹ ಒಂದು ಘಟನೆ ನಡೆದು ಹೋಗಿದೆ. ಆಗಸ್ಟ್ 18ರಂದು ಅಕ್ಟೋಬರ್ 18ರಂದು ಪೊಲೀಸ್ ಠಾಣೆಯಲ್ಲಿ ಆಯುಧ ಪೂಜೆ ನಡೀತಾ ಇತ್ತಂತೆ. ಆಯುಧ ಪೂಜೆಯ ನೆಪದಲ್ಲಿ ರೌಡಿ ಶೀಟರ್ನ ಕರೆಸಿ ಸನ್ಮಾನ ಮಾಡಿದ್ದಾರಂತೆ. ತಿಂಗಳ ಬಳಿಕ ಬೆಳಕಿಗೆ ಬಂದಿದೆ ಸನ್ಮಾನ ಪ್ರಕರಣ. ರಾಮನಗರ ಟೌನ್ ಪೊಲೀಸ್ ಠಾಣೆಯಲ್ಲಿ